गुरु महाराज की सत्य प्रमोद तीर्थ गुरु महाराज की सीतापदे श्रीमन्मूल रामचंद्र भगवान की ಗುರುಗಳ ಅಡಿದಾವರೆಗಳಿಗೆ ಅನಂತ ಭಕ್ತಿಪೂರ್ವಕ ಪ್ರಣಾಮವನ್ನು ಸಮರ್ಪಿಸ್ತಾ ಬಾಗಲಕೋಟ್ ಘಟಕ ಯುವಾತ್ಮ ಹಾಗೂ ವಿಶ್ವಮಧ್ವ ಮಹಾಪರಿಷತ್ ಬಾಗಲಕೋಟ್ ಘಟಕ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಂಗಸಂಸ್ಥೆ ಬಾಗಲಕೋಟ್ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಇವುಗಳ ಸಹಯೋಗದೊಂದಿಗೆ ನಮ್ಮ ಯುವಾತ್ಮ ತಂಡ ಸ್ವಾಮಿಗಳವರ ದಿವ್ಯ ಅಧ್ಯಕ್ಷತೆಯಲ್ಲಿ ವಿಪ್ರ ವಾಗ್ದಾನ ಎನ್ನುವಂತಹ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ. ಮಾರ್ಗಶೀರ್ಷ ಮಾಸದಲ್ಲಿ ಈ ಒಂದು ಹೇಮಂತ ಋತು ಎಲ್ಲ ನಮ್ಮ ಪಾಪಗಳು ಕೂಡ ಸೂರ್ಯನ ಕಿರಣ ಬಿದ್ದಾಗ ಹಿಮದಂತೆ ಗಟ್ಟಿಯಾದ ಪಾಪಗಳು ನೀರಾಗಿ ಹೋಗುವಂತೆ ಜ್ಞಾನಸೂರಿಗಳ ಎದುರಿನಲ್ಲಿ ಇವತ್ತು ಜ್ಞಾನಸೂರ್ಯ ಕಿರಣ ಬಡಿದು ಎಲ್ಲ ನಮ್ಮ ಪಾಪಗಳು ಹಿಮದಂತೆ ಗಟ್ಟಿಯಾದಂತಹ ಎಲ್ಲ ಪಾಪಗಳು ಕೂಡ ನೀರಿನಂತೆ ಕರಗಿ ಹೋಗ್ತದೆ, ಇದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ತಾ ಇಂತಹ ಗುರುಗಳ ಒಂದು ಆಗಮನ ಹೃತ್ಪೂರ್ವಕವಾದ ಸ್ವಾಗತವನ್ನು ಮೂಲ ರಾಮದೇವರಿಗೆ, ದಿಗ್ವಿಜಯ ರಾಮದೇವರು, ವಂಶರಾಮದೇವರು, ಪ್ರಸನ್ನ ವಿಠ್ಠಲ ರಾಮದೇವರು ಮತ್ತು 28 ಒಟ್ಟು ಸ್ವಯಂ ವ್ಯಕ್ತ ಪ್ರತಿಮೆಗಳು ಹಾಗೂ ಪದ್ಮನಾಭ ತೀರ್ಥಾದಿ ಸಮಸ್ತ ಗುರುಗಳಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಎಲ್ಲ ಸಂಸ್ಥೆಗಳ ಪರವಾಗಿ ನಾವು ಕರತಾಡನವನ್ನು ಮಾಡುವುದರ ಮೂಲಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರೋಣ. ಈ ಒಂದು ಪರಿಸರದ ಸಂರಕ್ಷಣೆ, ಆರೋಗ್ಯದ ಸಂರಕ್ಷಣೆ ನಡೆಯಬೇಕು ಅನ್ನುವುದು ಮುಖ್ಯವಾದದ್ದು. ಪ್ರಕೃತಿಯನ್ನು ಪ್ರೀತಿಸಿ, ಪ್ರಕೃತಿ ನಿಮ್ಮನ್ನು ಪ್ರೀತಿಯಿಂದ ಸಲಹುತ್ತದೆ ಅಂತಕ್ಕಂತಹ ಸ್ಲೋಗನ್ಗಳನ್ನು ನೀವೆಲ್ಲ ನೋಡ್ತಾ ಇದ್ದೀರಿ. ಸ್ವಚ್ಛವಾಗಿರಿ, ಆರೋಗ್ಯವಾಗಿ ಇರಿ. ನಿಮ್ಮ ನಡೆ ಆರೋಗ್ಯವೇ ಭಾಗ್ಯ, ಪರಿಸರವೇ ಭಾಗ್ಯ, ಇದೆಲ್ಲವೂ ಕೂಡ ನೀವು ನೋಡ್ತಾ ಇದ್ದೀರಿ. ಎಲ್ಲರೂ ಕೂಡ ಕೈಯಲ್ಲಿ ಹಿಡಿದುಕೊಂಡಿದ್ದಾರೆ, ಸ್ಲೋಗನ್ಗಳನ್ನೆಲ್ಲ ಹಿಡಿದುಕೊಂಡು ಜಯಕಾರವನ್ನು ಹಾಕ್ತಾ ಹೆಜ್ಜೆಯನ್ನು ಹಾಕ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಗುರುಗಳು ನಮ್ಮೆಲ್ಲರನ್ನು ಕುರಿತು ಕೆಲವು ಅನುಗ್ರಹ ಸಂದೇಶವನ್ನು ಗುರುಗಳು ನೀಡಬೇಕು. ತತ್ಪೂರ್ವದಲ್ಲಿ ನಮ್ಮೆಲ್ಲರಿಗೂ ಕೂಡ ವಿಶೇಷ ವಿಶ್ವಮಧ್ವ ಮಹಾಪರಿಷತ್ತು, ಯುವಾತ್ಮ ಹಾಗೂ ಬಾಗಲಕೋಟೆ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಈ ಎಲ್ಲ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ನೀವೆಲ್ಲರೂ ಕೂಡ ಈ ವಾಕಥಾನ್ ಕಾರ್ಯಕ್ರಮ ಆರೋಗ್ಯ ಹಾಗೂ ಪರಿಸರದ ಸಂರಕ್ಷಣೆಗಾಗಿ ನೀವು ಮಾಡ್ತಾ ಇರುವಂತಹ ಈ ಒಂದು ಯಾತ್ರೆ ನಿಜವಾಗಿಯೂ ಕೂಡ ಅತ್ಯಂತ ಸ್ತುತ್ಯವಾದದ್ದು, ಅವಶ್ಯಕವಾದದ್ದು. ಯಾಕೆ ಅಂದರೆ ಆರೋಗ್ಯ ಇದ್ದರೇ ಇನ್ನೆಲ್ಲ ಸತ್ಕಾರ್ಯಗಳನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ಹೇಳಿದ್ದಾರೆ. ಶರೀರ ಚೆನ್ನಾಗಿದ್ದರೆ ಧರ್ಮ ಕಾರ್ಯಗಳನ್ನು ಮಾಡಲಿಕ್ಕಾಗತ್ತೆ. ನಮ್ಮ ಪ್ರಾಚೀನ ಕಾಲದ ಒಂದು ಜೀವನದ ಶೈಲಿಯಲ್ಲಿ ನಿತ್ಯ ಜೀವನದ ಶೈಲಿಯಿಂದಲೇ ಆರೋಗ್ಯವನ್ನು ಪಡೆದುಕೊಳ್ಳುವ ವ್ಯವಸ್ಥೆ ಇತ್ತು. ಸ್ನಾನ ಮಾಡಬೇಕು ಅಂದರೆ 2-3 ಕಿಲೋಮೀಟರ್ ನದಿಗೆ ಹೋಗಿ ಸ್ನಾನ ಮಾಡಿ ಬರೋದರೊಳಗೆ ಒಳ್ಳೆ ವಾಕಥಾನ್ ಆಗ್ತಾಯಿತ್ತು. ಇನ್ನು ಬಹಿರ್ದೇಶಕ್ಕೆ ಹೋಗಬೇಕು ಅಂದರೂ ಊರಿನಿಂದ ದೂರ ಹೋಗಿ ಹೆಸರೇ ಬಹಿರ್ದೇಶ ಅಂತ. ಈಗ ಎಲ್ಲದಕ್ಕಿಂತಲೂ ಅಂತರ್ದೇಶ ಆಗಿದೆ. ಈ ತರಹದ ಒಂದು ಸಹಜವಾದ ಜೀವನದ ಪದ್ಧತಿಯೇ ಆರೋಗ್ಯವನ್ನು ಕೊಡುವ ಪದ್ಧತಿ ಪ್ರಾಚೀನ ಕಾಲದಲ್ಲಿತ್ತು. ಕುಟ್ಟೋದು, ಬೀಸೋದು, ರುಬ್ಬೋದು ಇವುಗಳೆಲ್ಲ ಆರೋಗ್ಯವನ್ನು ಕೊಡುವಂತಹ ಸಂಗತಿಗಳು.
ಆದರೆ ಇವತ್ತು ಎಲ್ಲವನ್ನೂ ಮಷಿನ್ಗಳಿಂದ ಮಾಡಿಸ್ತಾ ನಾವುಗಳು ಆರೋಗ್ಯವನ್ನು ಕಳೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ಇದ್ದೇವೆ. ಹಾಗಾಗಬಾರದು. ದೇಹಕ್ಕೆ ಚೆನ್ನಾಗಿ ಆಹಾರವೂ ಸರಿ ಇರಬೇಕು, ಜೊತೆಗೆ ವ್ಯಾಯಾಮವೂ ಸರಿಯಾಗಿ ಆಗಬೇಕು. ಆಹಾರ ವಿಹಾರ ವ್ಯಾಯಾಮ ಎಲ್ಲವೂ ಚೆನ್ನಾಗಿದ್ದು ಆರೋಗ್ಯವನ್ನು ಗಟ್ಟಿಯಾಗಿ ಮಾಡಿಕೊಳ್ಳಬೇಕು ಅನ್ನುವುದರ ಕಡೆಗೆ ಎಲ್ಲರ ಮನಸ್ಸನ್ನು ಸೆಳೆಯುವುದಕ್ಕೆ ಇದೊಂದು ಪ್ರಯತ್ನ. ಕೇವಲ ಹಣ ಒಂದೇ ಜೀವನದ ಗುರಿಯಲ್ಲ, ಆರೋಗ್ಯ ಇದು ಪ್ರಧಾನ. ಆರೋಗ್ಯದಿಂದ ಇದ್ದು ಧರ್ಮವನ್ನು ಮಾಡಬೇಕು ಅನ್ನುವುದು ಇನ್ನೂ ಪ್ರಧಾನ. ಆರೋಗ್ಯದಿಂದ ಇದ್ದು ಇನ್ನೊಬ್ಬರನ್ನು ಬೈತಾ ಕೊಡೋದಲ್ಲ ಕಟ್ಟೆ ಮೇಲೆ, ಆರೋಗ್ಯದಿಂದ ಇದ್ದು ಧರ್ಮವನ್ನು ಮಾಡಬೇಕು. ಅದರಂತೆ ಈ ಪರಿಸರದ ಶುದ್ಧಿಯೂ ಕೂಡ ಕೊನೆಗೆ ಆರೋಗ್ಯಕ್ಕೆ ಕಾರಣ. ಉತ್ತಮವಾದ ಆರೋಗ್ಯ, ಮನಸ್ಸಿನ ಪ್ರಸನ್ನತೆ ಇವುಗಳಿಗಾಗಿ ಆ ಪರಿಸರವನ್ನು ಶುದ್ಧವಾಗಿಡಬೇಕು. ಇದೆರಡರ ಹಿನ್ನೆಲೆಯಲ್ಲಿಯೂ ಭಗವಂತನ ಸ್ಮರಣೆ ಇದು ಇನ್ನೂ ಪ್ರಧಾನವಾದದ್ದು. ಇಂತಹ ಅದ್ಭುತವಾದ ಪ್ರಕೃತಿಯ ಸೃಷ್ಟಿಯನ್ನು, ಪ್ರಕೃತಿಯ ಮೂಲಕ ಇಡೀ ವಿವಿಧವಾದಂತಹ ಪದಾರ್ಥಗಳ ಸೃಷ್ಟಿಯನ್ನು ಮಾಡಿ ಭೂಮಿ, ಗಿಡಗಳು, ನೀರು, ಗಾಳಿ, ಬೆಳಕು ಎಲ್ಲವನ್ನು ಸೃಷ್ಟಿ ಮಾಡಿಕೊಟ್ಟಂತಹ ಸ್ವಾಮಿ ಪರಮಾತ್ಮ. ಅಂತಹ ಪರಿಸರದ ನಿರ್ಮಾಣವನ್ನು ಮಾಡಿಕೊಟ್ಟ ಆ ಭಗವಂತನ ಉಪಕಾರವನ್ನು ಸ್ಮರಣೆ ಮಾಡ್ತಾ, ಜೊತೆಗೆ ಆ ದೇವರು ಮಾಡಿಕೊಟ್ಟ ಉಪಕಾರಕ್ಕೆ ತಕ್ಕಂತೆ ನಮ್ಮ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕು. ಒಂದು ಒಳ್ಳೆಯ ವಸ್ತುವನ್ನು ಕೈಯಲ್ಲಿ ಕೊಟ್ಟಾಗ ಅದನ್ನು ಹೇಗೆ ಜೋಪಾನವಾಗಿ ಇಟ್ಟುಕೊಳ್ಳಬೇಕು, ಎಲ್ಲಿಯೋ ಹೊಲಸು ಮಾಡಿ ಅದನ್ನು ಹಾಳು ಮಾಡಬಾರದು, ಹಾಗೆ ಇಂತಹ ಉತ್ತಮ ಪರಿಸರವನ್ನು ದೇವರು ಕೊಟ್ಟಾಗ ಅದನ್ನು ನಾವು ಸರ್ವಥಾ ಅಶುದ್ಧ ಮಾಡಬಾರದು. ಶುದ್ಧವಾಗಿ ಇಟ್ಟರೆ ಆ ಪರಿಸರವನ್ನು ಸೃಷ್ಟಿ ಮಾಡಿ ಕೊಟ್ಟ ದೇವರಿಗೆ ಸಂತೋಷವಾಗ್ತದೆ. ಅದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನು. ಅದೇ ರೀತಿ ಆರೋಗ್ಯವೂ ಸರಿ. ಈ ಶರೀರವನ್ನು ಸೃಷ್ಟಿ ಮಾಡಿಕೊಟ್ಟದ್ದು ದೇವರು, ಎಲ್ಲ ಅಂಗಾಂಗಗಳನ್ನು ಸೃಷ್ಟಿ ಮಾಡಿಕೊಟ್ಟದ್ದು ಭಗವಂತ. ಅಂತಹ ಶರೀರವನ್ನು ಒಳ್ಳೆ ಸಾಧನೆ ಮಾಡುವುದಕ್ಕಾಗಿ ದೇವರು ಕೊಟ್ಟರೆ ಅದನ್ನು ಕೆಡಿಸಿಕೊಂಡು ಬಿಟ್ಟರೆ ಭಗವಂತನ ಅವಕೃಪೆಗೆ ನಾವು ಪಾತ್ರರಾಗ್ತೇವೆ ಎನ್ನುವುದನ್ನು ಮರೆಯಬಾರದು. ಹಾಗಾಗಿ ಈ ಶರೀರವನ್ನು, ಪರಿಸರವನ್ನು ನಿರ್ಮಾಣ ಮಾಡಿಕೊಟ್ಟ ದೇವರ ಉಪಕಾರವನ್ನು ಸ್ಮರಿಸ್ತಾ ಆ ನಿರ್ಮಾಣ ಮಾಡಿಕೊಟ್ಟದ್ದನ್ನು ಸಾರ್ಥಕ ಮಾಡಿಕೊಳ್ತೇವೆ ಎನ್ನುವ ದೃಷ್ಟಿಯಲ್ಲಿ ಅದನ್ನು ಸದುಪಯೋಗ ಮಾಡಿಕೊಂಡು ಸುರಕ್ಷಿತವಾಗಿಟ್ಟುಕೊಂಡು ಅದನ್ನು ದೇವರಿಗೆ ಅರ್ಪಿಸಬೇಕು. ಮತ್ತೆ ಇದು ತನು ನಿನ್ನದೋ ಜೀವನ ನಿನ್ನದೋ, ನೀನೇ ಕೊಟ್ಟದ್ದು, ಅದನ್ನು ಚೆನ್ನಾಗಿ ಯಥಾಶಕ್ತಿ ನನ್ನಿಂದ ನಾನು ಸಾಧ್ಯವಿದ್ದಷ್ಟು ರಕ್ಷಣೆ ಮಾಡಿಕೊಂಡಿದ್ದೇನೆ, ಅದನ್ನು ನಿನಗೆ ಸಮರ್ಪಣೆ ಮಾಡುತ್ತೇನೆ, ನಿನ್ನ ಸೇವೆಗೆ ಅರ್ಪಣೆ ಮಾಡುತ್ತೇನೆ ಅಂತ ನಾವು ಭಗವಂತನಿಗೆ ಅರ್ಪಣೆ ಮಾಡುವ ಒಂದು ಉದ್ದೇಶ ಮಾತ್ರ ಈ ಕಾರ್ಯದ ಹಿನ್ನೆಲೆಯಲ್ಲಿರಬೇಕು. ದೇವರ ಚಿಂತನ ಇಲ್ಲದಂತಹ ಯಾವ ಕಾರ್ಯಗಳು ಕೂಡ ಸಾರ್ಥಕವಾಗುವುದಿಲ್ಲ ಅನ್ನುವ ದೃಷ್ಟಿಯಲ್ಲಿ ಈ ಅನುಸಂಧಾನದೊಂದಿಗೆ ಎಲ್ಲರೂ ಪರಿಸರ ಹಾಗೂ ಆರೋಗ್ಯದ ಕಡೆಗೆ ವಿಶೇಷ ಗಮನವನ್ನು ಕೊಟ್ಟು ನಿತ್ಯದ ಜೀವನದಲ್ಲಿ ಅದಿರಬೇಕು. ಇದು ಕೇವಲ ಒಂದು ದಿನದ ಸೂಚನೆ ಅಷ್ಟೇ. ಈ ಬೋರ್ಡ್ಗಳಿಂದ ಆರೋಗ್ಯ ಬರುವುದಿಲ್ಲ. ನಿತ್ಯದಲ್ಲಿಯೂ ಕೂಡ ಅದನ್ನು ಅನುಷ್ಠಾನದಲ್ಲಿ ತಂದು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಸ್ನಾನ, ಸಂಧ್ಯಾವಂದನ, ದೇವರ ಪೂಜೆ, ತೀರ್ಥಯಾತ್ರೆ, ದೇವಸ್ಥಾನಗಳಿಗೆ ಹೋಗೋದು ಇವುಗಳೆಲ್ಲವನ್ನು ನಾವು ಸರಿಯಾಗಿ ಮಾಡ್ತಾ ಇದ್ದರೆ ಅದೇ ಒಂದು ದೊಡ್ಡದಾದಂತಹ ವ್ಯಾಯಾಮವಾಗ್ತದೆ. ಪಾದಚಾರಿಗಳಾಗಿ ದೇವರು ನಮಗೆ ಹುಟ್ಟಿಸುವಾಗ ಕಾರುಗಳನ್ನು ಕೊಟ್ಟು ಹುಟ್ಟಿಸಿಲ್ಲ, ಕಾಲುಗಳನ್ನು ಕೊಟ್ಟು ಹುಟ್ಟಿಸಿದ್ದಾನೆ. ಅವುಗಳ ಉಪಯೋಗವನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಆರೋಗ್ಯ ಚೆನ್ನಾಗಿರುತ್ತದೆ ಎನ್ನುವುದರ ಒಂದು ಸಂದೇಶವನ್ನು ಎಲ್ಲರೂ ಕೂಡ ಚೆನ್ನಾಗಿ ಪರಿಪಾಲನೆ ಮಾಡಬೇಕು. ಮುಖ್ಯವಾಗಿ ನಮಗೆ ಆರೋಗ್ಯವನ್ನು ಕೊಡೋದು ಭಗವಂತ ಮುಖ್ಯಪ್ರಾಣದೇವರ ಮೂಲಕ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತಂತ. ಹಾಗಾಗಿ ಆರೋಗ್ಯ ಬೇಕು ಅಂದರೆ ಹನುಮಂತ ದೇವರ, ವಾಯುದೇವರ ಅನುಗ್ರಹ ಬೇಕು. ಪರಿಸರ ಅಂದರೆ ವಾಯುದೇವರು ಅಂತ ಅರ್ಥ ಇದೆ ಶಾಸ್ತ್ರದಲ್ಲಿ. ಪರಿಸರ ನೀನಿರೆ ಹರಿತಾನಿಪ್ಪನು ಇರದಿರೆ ತಾನಿಹನು ಅಂತ ದಾಸರು ಹೇಳ್ತಾರೆ. ಪರಿಸರ ಪದ್ಧತಿ ಅಂತ ಭಾಗವತದಲ್ಲಿ ಕರೆದಿದ್ದಾರೆ. ಪರಿಸರ ಅಂದರೆ ವಾಯುದೇವರು. ಹಾಗಾಗಿ ಪರಿಸರ ಇದ್ದರೆ
ಆರೋಗ್ಯ ಅನ್ನುವುದಕ್ಕೆ ಪರಿಸರ ಚೆನ್ನಾಗಿದ್ದರೆ ಆರೋಗ್ಯ ಅಂತ ಒಂದು ಅರ್ಥ. ಆದರೆ ಪರಿಸರ ಅಂದರೆ ವಾಯುದೇವರು, ಹನುಮಂತ ದೇವರು, ಅವರ ಅನುಗ್ರಹ ನಮಗೆ ಚೆನ್ನಾಗಿದ್ದರೆ ಆರೋಗ್ಯ ಚೆನ್ನಾಗಿರ್ತದೆ. ಆದ್ದರಿಂದ ಎಲ್ಲರೂ ಚೆನ್ನಾಗಿ ಹನುಮಂತ ದೇವರ ಭಜನೆಯನ್ನು ಮಾಡಿ, ರಾಮದೇವರ ವಿಶೇಷವಾದ ಭಜನೆಯನ್ನು ಮಾಡಿ ಎಲ್ಲರಿಗೂ ಆರೋಗ್ಯವಾಗುತ್ತೆ ಎನ್ನುವ ಸಂದೇಶವೂ ಕೂಡ ಈ ಪರಿಸರ ಆರೋಗ್ಯದ ವಾಕಥಾನ್ ಹಿಂದೆ ಇದೆ ಎಂಬುದಾಗಿ ನಾವು ಚಿಂತನೆ ಮಾಡ್ತಾ, ನಿಮ್ಮೆಲ್ಲರಿಗೆ ಇಲ್ಲಿ ಯುವಕರು ಇದ್ದೀರಿ, ಹಿರಿಯರು ಇದ್ದೀರಿ, ಎಲ್ಲರಿಗೂ ಕೂಡ ದೇವರು ವಿಶೇಷ ಅನುಗ್ರಹವನ್ನು ಮಾಡಲಿ, ಈ ಕಾರ್ಯ ಯಶಸ್ವಿಯಾಗಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತೇವೆ. ಇದಕ್ಕಾಗಿ ಸೇವೆ ಮಾಡಿದ ಎಲ್ಲರಿಗೂ ಕೂಡ ಹರಿವಾಯುಗಳ ಅನುಗ್ರಹವಾಗಲಿ ಅಂತ ಪ್ರಾರ್ಥನೆ. ಹರಿ ಸರ್ವೋತ್ತಮ, ಹರಿ ಸರ್ವೋತ್ತಮ, ಹರಿ ಸರ್ವೋತ್ತಮ, ಹರಿ ಸರ್ವೋತ್ತಮ. ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಗುರು ಮಹಾರಾಜ್ ಕಿ ಜೈ. ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಗುರು ಮಹಾರಾಜ್ ಕಿ ಜೈ. ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಗುರು ಮಹಾರಾಜ್ ಕಿ ಜೈ. ಶ್ರೀ ಶ್ರೀ ಸತ್ಯ ಪ್ರಬೋಧ ತೀರ್ಥ ಗುರು ಮಹಾರಾಜ್ ಕಿ ಜೈ. तीर्थ गुरु महाराज की सीतापदे श्रीमन्मूल रामचंद्र भगवान की।